ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾರನ್ನೂ ಕಾಪಾಡಬಾರದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ನಮ್ಮ ತಂದೆ ಬಂದು ಕುಂಕುಮ ಇಟ್ಟು ಹೂ ಮುಡಿಸಿದ ತಕ್ಷಣವೇ ತಾಯಿ ಕೊನೆಯುಸಿರೆಳೆದರು. ಇಂತಹ ಪುಣ್ಯ ಮರಣ ಎಲ್ಲರಿಗೂ ಸಿಗುವುದಿಲ್ಲ. ತಾಯಿ ನೆನೆದು ಕಣ್ಣೀರಿಟ್ಟ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಕಾಂಗ್ರೆಸ್ನ ತಿಗಣೆಗಳು ಈಗ ಜಿರಳೆಗಳ ಜೊತೆಗೆ ಸೇರಿಕೊಂಡಿವೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಮತ್ತು ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ಕುಸುಮಾವತಿ ಅರ್ಜಿಗೆ ಸುಪ್ರೀಂ ಅಸ್ತು. ಪ್ರಕರಣದ ಮರು ತನಿಖೆಗೆ ಸರ್ವೋಚ್ಚ ನ್ಯಾಯಾಲಯ ಆದೇಶ. ವಾರ್ತೆಗಳ ವಿವರ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಮಾತನಾಡುವ ಬದಲು ಪ್ರಾರಂಭದಲ್ಲೇ ಮಾತನಾಡಬೇಕಿತ್ತು. ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಯಾರನ್ನೂ ಕಾಪಾಡುವ ಪ್ರಶ್ನೆಯೇ ಕೇಂದ್ರ ಸರ್ಕಾರದ ಮುಂದಿರಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರೇ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ದೇಶದ ಯುವ ಜನತೆಯ ಭವಿಷ್ಯ ಹಾಳಾಗುತ್ತಿದೆ. ವೈಫಲ್ಯವನ್ನು ಬಿಜೆಪಿಯವರು ಒಪ್ಪಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡುವುದರಿಂದ ಏನಾಗಲಿದೆ? ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದಾಗ ಇಂತಹ ಘಟನೆ ಬಗ್ಗೆ ಯಾರಾದರೂ ಜವಾಬ್ದಾರಿ ಹೊರಬೇಕಲ್ಲವೇ? ಇದಕ್ಕೆ ಯಾರು ಹೊಣೆ? ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆಯಾಗಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವೂ ಚರ್ಚೆಯಾಗಬೇಕು. ಟೀಕೆ ಮಾಡಿದಾಗ ನಾವು ಹಾಗೂ ನೀವು ಇಬ್ಬರೂ ಒಪ್ಪಿ ತಿದ್ದಿಕೊಳ್ಳಬೇಕು. ನಾವು ಯುವಕರ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುತ್ತಿದ್ದೇವೆ. ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಎಂಬುದು ರಾಜಕೀಯ ಪಕ್ಷಗಳ ವಿಚಾರವಲ್ಲ, ದೇಶದ ಭವಿಷ್ಯದ ವಿಚಾರ. ಪಾರದರ್ಶಕ, ಶಕ್ತಿಯುತ, ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಯಾವುದೇ ಪರೀಕ್ಷೆಗಳು ನಡೆದರೂ ಅವು ಪಾರದರ್ಶಕವಾಗಿರಬೇಕು. ಇಡೀ ಪ್ರಪಂಚ ಭಾರತದ ಯುವ ಜನತೆಯ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುತ್ತಿದೆ. ನಮ್ಮ ದೇಶ ಪ್ರತಿಭಾವಂತರ ದೇಶ. ಇಡೀ ಪ್ರಪಂಚದಲ್ಲಿಯೇ ನಮ್ಮಲ್ಲಿ ಇರುವಷ್ಟು ಪ್ರತಿಭೆಗಳು ಎಲ್ಲಿಯೂ ಇಲ್ಲ ಎಂದು ಅನೇಕರು ಒಪ್ಪಿಕೊಂಡಿದ್ದಾರೆ. ನಮ್ಮನ್ನು ಇಡೀ ಪ್ರಪಂಚವೇ ನೋಡುತ್ತಿರುವ ಹೊತ್ತಿನಲ್ಲಿ ನಮ್ಮ ಶಿಕ್ಷಣದ ಗುಣಮಟ್ಟವನ್ನು ನಾವು ಕಾಪಾಡಬೇಕಿದೆ ಎಂದು ಹೇಳಿದರು. ಕಳೆದ ಸೋಮವಾರ ನನ್ನ ಬಳಿ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದ ಪ್ರಸಾದ ಇತ್ತು. ಅಂದು ನಾನು ಬೆಂಗಳೂರಿಗೆ ಹೋಗಿದ್ದೆ. ಆದರೆ ಅಮ್ಮನನ್ನು ನೋಡಲು ಹೋಗಲಿಲ್ಲ. ಅದೇನಾಯಿತು ನನಗೆ ಗೊತ್ತಿಲ್ಲ. ಒಂದು ವೇಳೆ ಆ ದೇವರ ಪ್ರಸಾದವನ್ನು ತಾಯಿಗೆ ಕೊಟ್ಟಿದ್ದರೆ ಅವರು ಬದುಕುತ್ತಿದ್ದರೋ ಏನೋ. ಆ ಕೊರಗು ನನ್ನನ್ನು ಇನ್ನೂ ಕಾಡುತ್ತಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ನಮ್ಮ ತಾಯಿ ಆತ್ಮಕ್ಕೆ ಇದಾಗಬೇಕು ಅನ್ನೋ ದೃಷ್ಟಿ ಪಡುಲಿಪ್ಪ ಕರ್ಕೊಂಡೋಗಿ ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿದ್ರು. ನಮ್ಮ ತಾಯಿಗೆ ಅವತ್ತು ಮಡ್ಲಕ್ಕಿನೂ ಇದು ಮಾಡಿದ್ರು. ಮತ್ತು ಹೊಳೆಸಿಪುರದ ಮನೆ ಇತ್ತು ಕೆಳಗಡೆ, ಎಲ್ಲಮ್ಮ ದೇವ್ರ ದೇವಸ್ಥಾನದ ಎದುರುಗಡೆ. ಅಲ್ಲೂ ಮಡ್ಲಕ್ಕಿ ಕೊಟ್ಟರು. ಈಗ ಅದು ಮನೆ ಹೊಡ್ಬಿಟ್ಟು ಕಟ್ಟಿದ್ದೀವಿ. ಅಲ್ಲಿ ನಮ್ಮ ಇವರಿದ್ರು, ನಮ್ಮ ತಾಯಿ ತಮ್ಮ ಇದ್ದರು. ನಮ್ಮ ತಂದೆ ಅಲ್ಲಿಂದ ವಿರೋಧ ಪಕ್ಷದ ನಾಯಕರಾದ್ರಾಗ ಆ ಮನೆಯಿಂದನೇ. ಅಲ್ಲಿ ಮುಂಚೆ ಇನ್ನೊಂದು 10 ರೂಪಾಯಿ ಮನೆಯಿಂದ ಅಲ್ಲಿ ಶಿವರಂಜಪ್ಪನವರು ಅಂತ ಅಲ್ಲಿ ಮೂಲೆ ಇತ್ತು. ಅದು ಬಿಟ್ಟಾದ್ಮೇಲೆ ಹೊಸ ಮನೆ ಕಟ್ಟಿಂದ ಇಲ್ಲಿ ಬಂದು ನಮ್ಮ ಈಗ ಎಲ್ಲ ದೇವ್ರ ದೇವಸ್ಥಾನ ಇದ್ರೆ ಎಲ್ಲ 100 ರೂಪಾಯಿ 5 ರೂಪಾಯಿ ಬಾಡಿಗೆ ಕೊಡ್ತಾಯಿದ್ದು ಆ ಕಾಲದಲ್ಲಿ. ಅಲ್ಲಿ ಮುಗಿಸಿ ಅಲ್ಲಿಗೂ ಬಂದಂಗಾಯಿತು. 3 ಕಡೆ ಜಾಗಕ್ಕೆ ಬಂದಂಗಾಯಿತು. ನಮ್ಮ ತಾಯಿ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪಡುಲಿಪ್ಪೋ ಕರ್ಕೊಂಡೋದು. ಹೊಳೆಸಿಪುರದ ಮನೆ 2 ಮನೆ ಬಾಡಿಗೆ ಮನೆ ಇದ್ದಿದ್ದು, ಕೆಳಗಡೆ ಇದ್ದಿದ್ದು. ಅಲ್ಲೂ ಅವರು ಮಡ್ಲಕ್ಕಿ ಕೊಟ್ಟರು. ಆ ಹೆಣ್ಮಕ್ಳು ಪಡುಲಿಪ್ಪೋದಲ್ಲೂ ಮಡ್ಲಕ್ಕಿ ಕೊಟ್ಟು ನಮ್ಮ ತಾಯಿಗೆ ಈ ತುಂಬಿ ಮತ್ತು ಅಲ್ಲಿಂದ ಬಂದು ಹೊಳೆಸಿಪುರದಿಂದ ಅರ್ಧಳ್ಳಿ ದೇವಸ್ಥಾನದ ಹತ್ರ ಬಂದು ಅರ್ಧಳ್ಳಿ ಮನೆ ಹತ್ರ ಮತ್ತು ವಾಪಸ್ ತಗೊಂಬಂದು ಇದು ಮಾಡಿ. ಅವತ್ತು ಬೆಂಗಳೂರಿಂದ ಹೊರಟಾಗ ಅಲ್ಲಿ ಸುಮಾರು ರಾತ್ರಿ ಬೆಳಗೂ ಇದೆ. ಅಲ್ಲಿ ಅಷ್ಟು ಜನ 17 ಗಂಟೆ ಕಾಲ ತಗೊಂಡಿದೆ ನಮ್ಮ ಹೊಳೆಸಿಪುರ. ಮುತ್ತಿಗೆರಳ್ಳಿಗೂ ಹೋದ್ರು ನಮ್ಮ ತಾಯಿ ಊರಿಗೂ 17 ಗಂಟೆ ಕಾಲ. ಅದು ನಾನು 17 ಗಂಟೆ ಕಾಲ ಇದು ಒಂದು ಕಡೆ. ಹೊಳೆಸಿಪುರದಿಂದ ಅಲ್ಲಿಗೆ ಹೋಗೋದಕ್ಕೆ ನೀವೇ ನೋಡಿದ್ರಲ್ಲ, ಸುಮಾರು 12:30 ಬಿಟ್ಟು 3 ಗಂಟೆ 3:15 ತಲುಪಿದ್ದೀವಿ. ಅದು ಬೇಗ ಬೇಗ ಕರ್ಕೊಂಡು ಹೋಗಿ ಎಲ್ಲ ಅದು ಉದ್ದಕ್ಕೂ. ಮತ್ತು ಅದ್ರ ಜೊತೆಗೆ ಅವತ್ತು ಬೆಳಗ್ಗೆ 5 ಗಂಟೆ ಬಂದವರು 10 ಗಂಟೆವರೆಗೆ ನೀವು ಜನ ತಡೆಯೋಕ್ಕಾಗಿಲ್ಲ ನಮಗೆ. ಮತ್ತು ಅಲ್ಲೇ ಇದ್ದರು ಸುಮಾರು ಒಂದು 25,000 ರಿಂದ 30,000 ಜನ. ಮುಂದುಗಡೆ ಹೊರಟಾಗ ಅಲ್ಲೇ ಇದ್ದು ಹೊಳೆಸಿಪುರ ಟೌನ್ನಲ್ಲೆಲ್ಲ ನನಗೆ ನನ್ನ ಜೀವನದಲ್ಲಿ ಇಂಥ ಇದನ್ನು ಜನ ನಮ್ಮ ತಾಯಿ ಸಂಪಾದನೆ ಮಾಡಿರೋ ನನಗೆ ಗೊತ್ತಿಲ್ಲ. ಎಷ್ಟು ಕುಟುಂಬಕ್ಕೆ ಎಲ್ಲೋದ್ರೂ ಹಳ್ಳಿಲಿ ಊಟ ಹಾಕೋರು, ಕೂರ್ಸಿ ಮಾತಾಡೋರು,
ಒಂದು ಸೀರೆ ಕೊಡೋರು. ಅವರು ಒಂದು ಜೀವನದಲ್ಲಿ ಒಂದು ಮನೆ ಕಟ್ಟಲಿಲ್ಲ, ಅವರು ಅಥವಾ ಒಂದು ಕಾರ್ ತರಲಿಲ್ಲ, ಸಾಮಾನ್ಯ ಸರ್ಕಾರಿ ಕಾರಲ್ಲಿ ಓಡಾಡಿದ್ರು. ಅವ್ರಿಗೇನು ಎಸ್ಕಾಟ್ ಕೊಟ್ಟಿಲ್ಲ. ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋರು ಬರೋರು. ಶುಕ್ರವಾರ ಬೆಳಿಗ್ಗೆ 8 ಗಂಟೆ ಸ್ನಾನ ಮಾಡಿ ಕೂತ್ರೆ 3 ಗಂಟೆವರೆಗೆ ಪೂಜೆ ಮಾಡೋರು. ಆಮೇಲೆ 3 ಗಂಟೆ ಊಟ ಮಾಡೋರು. ಇದನ್ನು ಪೂಜೆ ಫಲನೇ ನಮಗೆ, ನಮ್ಮ ಕುಟುಂಬದಲ್ಲಿ ಇವತ್ತು ದೇವೇಗೌಡರಿಗಾಗಲಿ, ನನಗಾಗಲಿ, ಕುಮಾರಸ್ವಾಮಿಯವ್ರಿಗಾಗಲಿ, ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಭಾಳ ಕೊಟ್ಟಿದ್ದಾರೆ. ಅವರು ಸಾವಿರಾರು ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತಲ್ಲ, ಅವ್ರ ತಂದೆ ಮಾಡೋ ಕೆಲಸನ ಅವರು ಮುದ್ಗೇರಲ್ಲಿ ಅವರ ತಂಗಿಯರು, ಅಣ್ಣದಿರು ಎಲ್ಲರೂ ಗೊತ್ತಲ್ಲ. ಪುಟ್ಟಸ್ವಾಮಿಗೌಡರು ಅಂತ ಇದ್ರು, ಅವ್ರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು. ಅವ್ರ ಮಕ್ಕಳು, ಇನ್ನೊಬ್ರು ಕಾಳೇಗೌಡ್ರ ಮಕ್ಕಳು, ಅವ್ರ ತಂಗಿಯರು ಎಲ್ಲರಿಗೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೇಗೌಡರು ದೇವೇಗೌಡರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ. ನನಗೆ ಬೆಳಗ್ಗೆ ಇದ್ದರೆ ದಿನ ಪೂಜೆ ಮಾಡಿಸಿ ನಮ್ಮ ತಾಯಿಗೆ ದೇವಸ್ಥಾನದ ಕುಂಕುಮ ಹೂ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡೋದ್ರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತಾಯಿದ್ದೆ. ಬೆಳಗ್ಗೆ ಎದ್ದು ಹೋದರೆ ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾರನೇ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಕಾರಂಜಿ ಆಂಜನೇಯ ಕಾಳಿ ಆಂಜನೇಯ ದೇವಸ್ಥಾನಕ್ಕೂ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಇದೆ ಇದ್ರ ಸರ್ಕಲಲ್ಲಿ, ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಅವತ್ತೇನು ನಮ್ಮ ಫಾದರು ಡಯಾಲಿಸಿಸ್ ನಾನು ಯಾವತ್ತೂ ಹೋಗಿದ್ರು ವಾಪಸ್ ಅವತ್ತು ಹೋಗಿ ನಮ್ಮ ತಾಯಿ ದರ್ಶನ ಇತ್ತು, ಚೆನ್ನಾಗಿದ್ರು. ಅವತ್ತು ಆ ಚೀಟ್ ಕಟ್ಟಿ ಏನಾದ್ರು ಧರ್ಮಸ್ಥಳದ ಪ್ರಸಾದ ಕೊಟ್ಟಿದ್ದು ಏನಾಗೋದು ಗೊತ್ತಿಲ್ಲ ನನಗೆ. ಅವತ್ತೊಂದಿನ ನಾನು ಇದು ಮಾಡಲಿಲ್ಲ, ಇನ್ನೂ ಕೊರಗಿದೆ ನನಗೆ. ರಾತ್ರಿ ಬಂದೆ, ಅದೇನೋ ಅರ್ಜೆಂಟ್ ಒಣಗಿಸ್ಬಿಡೋ ಫಂಕ್ಷನ್ ಐತೆ, ಬಂದೆ. ಬುಧವಾರ ಇಲ್ಲಿದ್ದೆ, DC ಬ್ಯಾಂಕಲ್ಲಿ ಕೂತಿದ್ದೆ. ರಾತ್ರಿ 7 ಗಂಟೆ 4 ಗಂಟೆ ಬಂದು ಅರ್ಜೆಂಟು ಕರ್ಕೊಂಡು ಹೋದ್ವಿ ಹಾಸ್ಪಿಟ್ಲಿಗೆ ಅಂತ. ನನ್ನ ತಂಗಿ ಎಲ್ಲ, ನಾನು ನನ್ನ ಹೆಂಡತಿ ಎಲ್ಲ ಹೋಗ್ಬಿಟ್ಟು ಆಚೆ 3 ದಿನದ ಗತೆ ಎಲ್ಲ ಗೊತ್ತಾಯ್ತು ನಿಮಗೆ. ಮತ್ತೆ ಶುಕ್ರವಾರ ಬಂದು ಶನಿವಾರ ಬೆಳಗ್ಗೆ ಅರ್ಧನಹಳ್ಳಿ ದೇವಸ್ಥಾನ, ರಂಗನಾಥ ಸ್ವಾಮಿ, ಇಲ್ಲಿ ಲಕ್ಷ್ಮೀ ನರಸಿಂಹ ಎಲ್ಲ ಅಭಿಷೇಕ ಮಾಡಿಸಿ ನಾನೇ ಪ್ರಸಾದ ತಗೊಂಡು ಹೋದೆ. 3 ಗಂಟೆ ಬೆಳಗ್ಗೆ ಚೆನ್ನಾಗಿದ್ದಾರೆ, 30% 40% ಅಂದು 3 ಗಂಟೆ 45 ನಿಮಿಷಕ್ಕೆ ನಮ್ಮ ತಂದೆ ಹೋಗಿ ಆ ತೀರ್ಥದ್ದು ಅಲ್ಲಿ JP ನಗರ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿದ್ದೆ ನಮ್ಮ ಕೊನೆ ತಮ್ಮ. ಆ ಪೂಜೆ ಈಶ್ವರಿಗೆ ಪೂಜೆ ಮಾಡೋದನ್ನ ಅವ್ರಿಗೆ ಪ್ರದಕ್ಷಿಣೆ ಮಾಡಿ ಆ ಕುಂಕುಮ ಹಣೆಗಿಟ್ಟು ಹಿಂದ್ಗಡೆ ಹೂ ಮುಡಿಸಿದ ಮೇಲೆ ಆಗಿ ಸೆಕೆಂಡಲ್ಲಿ 120 ಇದ್ದು ಸಡನ್ನಾಗಿ 20:0 ಬಂದು ಇದಾಯಿತು. ಅಂದರೆ ನಮ್ಮ ತಾಯಿ ನಮ್ಮ ತಂದೆ ಬರೋವರಿಗೆ ಬಂದು ಅವರಿಗೆ ಇದಾಕಿ ಈ ಕುಂಕುಮ ಇಟ್ಟು ಹೂ ಮಡಿಸಿದ ಮೇಲೆ ಅವ್ರು ತೀರಿದ್ರು. ಇದನ್ನು ಯಾರಿಗೂ ಸಿಕ್ಕಲ್ಲ. ಕಾಂಗ್ರೆಸ್ನವರು ರಕ್ತ ಹೇರುವ ತಿಗಣೆಗಳ ರೀತಿ ಆಗಿದ್ದಾರೆ. ಈ ತಿಗಣೆಗಳು ಈಗ ಜಿರಳೆಗಳ ಜೊತೆ ಸೇರಿಕೊಂಡಿವೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಇಷ್ಟೆಲ್ಲ ನೀವು ರಾದ್ದಾಂತ ಮಾಡಿದಿರಲ್ಲ, ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನೀವು ಒಂದು ನ್ಯಾಷನಲ್ ಪಾರ್ಟಿಯಲ್ಲ 21% ಓಟ್ ತೊಗೊಂಡಿದ್ದೀರಲ್ಲ, ನೀವೇ ಹೋರಾಟ ರೂಪಿಸಬೇಕು ಅಂದರೆ ನೀವೇ ಹೋರಾಟ ರೂಪಿಸಿ ಸರ್. ಇದರಲ್ಲಿ ವ್ಯವಸ್ಥೆಯಲ್ಲಿ ಈ ಥರ ಲೋಪಗಳಿದ್ದಾವೆ, ನಾವು ಬಂದಾಗಲೂ ಈ ಥರ ಮಣ್ಣು ತಿನ್ನೋ ಕೆಲಸ ಆಗಿತ್ತು, ಇದನ್ನು ಸರಿ ಮಾಡಿ ಅಂತ ಸಜೆಷನ್ ಕೊಡಿ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಸೆಷನ್ನಲ್ಲಿ ರಾಹುಲ್ ಗಾಂಧಿಯವ್ರು ಮಾತಾಡ್ಬೋದಿತ್ತು. ಅಲ್ಲ ರೀ, ನೀವು ಒಂಥರ ಇಡೀ ದೇಶಾದ್ಯಂತ ಕಳೆದ 80 ವರ್ಷಗಳಿಂದ ರಕ್ತ ಹೀರೋ ತಿಗಣೆಗಳ ಥರ ಆಗೋಗಿದ್ರಿ. ಬೇರೆ ಜನರದ್ದು ಖಜಾನೆಗೆ ನೀವು ತಿಗಣೆಗಳ ಥರ ಹೋಗಿ ರಕ್ತ ಹೀರ್ಕೊಂಡು ಹೊಟ್ಟೆ ದಪ್ಪ ಮಾಡಿಕೊಂಡು ಈಗ ಹೋಗಿ ತಿಗಣೆ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಿ ನೀವು. ಸರ್, ಏನು ನಿಮ್ಮದೇ ಆದಂಥ ವ್ಯವಸ್ಥೆ ಇಲ್ವಾ? ಮಾತಾಡಲಿಕ್ಕೆ ಸಂಸತ್ತಲ್ಲಿ ಫೋರಮ್ ಇಲ್ವಾ? ಅಲ್ಲಿ ವೇದಿಕೆ ಇಲ್ವಾ? ಅಥವಾ ನಿಮಗೇನು ಕಾರ್ಯಕರ್ತರು ಸತ್ತೋಗ್ಬಿಟ್ಟಿದಾರಾ? ನೀವು ಹೋರಾಟ ಮಾಡಿ, ನೀವು ಹೋಗಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ. ಆಯಿತು, ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಿ ಅಂತ ನಮ್ಮವ್ರು ಹೋಗಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ಹೋದರೆ ಮೊಟ್ಟೆಲ್ಲಿ ಹೊಡಿತೀರಲ್ಲ DK ಶಿವಕುಮಾರ್ ಅವರೇ, ಇದು ಸರಿನಾ? ನೀವೇ ಯೋಚನೆ ಮಾಡಿ. ಸಾರ್ವಜನಿಕ ಜೀವನದಲ್ಲಿ
ಪರಸ್ಪರರು ಮೊಟ್ಟೆ ಹೊಡೆಯೋದು, ಚಪ್ಪಲಿ ಬಿಸಾಡೋದು ಇವೆಲ್ಲ ಶುರು ಮಾಡ್ತು ಅಂತಂದರೆ ರೋಡಲ್ಲಿ ಸಂಘರ್ಷ ಪ್ರಾರಂಭ ಆಗುತ್ತೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ನಿಮಗಿಂತ ಫಾಲೋವರ್ಸು ನಾನು ಒಬ್ಬನಿಗೆ ಫೇಸ್ಬುಕ್ಕಲ್ಲಿ ಇದ್ದಾರೆ, ತಿಳ್ಕೊಂಬಿಡಿ. ನಿಮ್ಮ ಫೇಸ್ಬುಕ್ಕಿಗಿಂತ ನಮಗೂ ಫಾಲೋವರ್ಸ್ ಇದ್ದಾರೆ. ಆದರೆ ಇಂಥ ಕೆಲಸ ಮಾಡೋಕ್ಕೋಗ್ಬೇಡಿ. ಪ್ರಜಾತಾಂತ್ರಿಕವಾಗಿ ವಿರೋಧಿಸುವಂಥ ಹಕ್ಕು ಎಲ್ಲರಿಗೂ ಇದೆ. ಆದರೆ ನೀವೆಂಥರ ತುರ್ತು ಪರಿಸ್ಥಿತಿಯ ಮನಸ್ಥಿತಿಯನ್ನು ಇಟ್ಕೊಂಡು ನಮ್ಮ ಲೀಡರ್ಗಳ ಮೇಲೆ BP ಹರೀಶ್ ಅವ್ರ ಮೇಲೆ ಮೊಟ್ಟೆ ಹೊಡೆಯೋ ಕೆಲಸನೂ ಕೂಡ ನಿನ್ನೆ ಆಗಿದೆ. ಇದನ್ನು ನಾನು ಖಂಡಿಸ್ತೀನಿ. ಇಂಥದ್ದು ಆಗಬಾರ್ದು. ಈ ಥರ ಬೀದಿನಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹೊಡೆದಾಟ ನಡೆದ ಪ್ರಾರಂಭ ಆಯಿತು ಅಂತಂದರೆ ಸಮಾಜ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಆಮೇಲೆ ರಾಹುಲ್ ಗಾಂಧಿಯವರಿಗೆ ಹೇಳೋದು ಇಷ್ಟೇ. ರಾಹುಲ್ ಗಾಂಧಿಯವರೇ, ಪಾರ್ಲಿಮೆಂಟಲ್ಲಿ ಅಧಿವೇಶನ ನಡೀತಾ ಇದೆ, ಎದ್ದು ನಿಂತ್ಕೊಳ್ಳಿ, ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ, ನಿಮ್ಮ ಆಲೋಚನೆಗಳನ್ನು ಹೇಳಿ. ನನ್ನ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಕಿರಣ್ ರಿಜಿಜು ಅವರು ಹೇಳಿದ್ದಾರೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಇದು ಕಮಿಟಿ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡೋಣ, ಯಾವ ನಿಯಮದ ಕೆಳಗಡೆ ಇದನ್ನು ತಗೊಳ್ಳೋಣ, ನಾವು ಸಿದ್ಧವಾಗಿದ್ದೀವಿ ಇದೆ ಅಂತ ಹೇಳಿದ್ದಾರೆ. ಹೀಗೆ ಹೇಳ್ತಾ ಇರಬೇಕಾದ್ರೂ ಕೂಡ ನೀವು ಯಾಕೆ ಸರ್ ಜಂತರ್ ಮಂತರಿಗೆ ಹೋಗ್ತಾ ಇದ್ದೀರಿ? ಜನ ನೋಡ್ತಾ ಇದ್ದಾರೆ ಸರ್. ಕಳೆದ 15 ವರ್ಷಗಳಿಂದಲೂ, ಅಂದರೆ ಈಗ 12 ವರ್ಷ ಆಯಿತು, 15 ವರ್ಷಕ್ಕೂ ನಿಮ್ಮನ್ನು ಅಪೋಸಿಷನಲ್ಲಿ ಇಟ್ಟಿದ್ದಾರೆ. ಅಂದರೆ ಈ ಹಿಂದಿನ 10 ವರ್ಷದ ನಿಮ್ಮ ಆಡಳಿತ ಹೇಗಿತ್ತು ಅಂತ ಜನ ಗೊತ್ತು. ಇನ್ನು ನಿಮ್ಮ ಹತ್ರನೇ ಸ್ವಂತ ಶಕ್ತಿ ಇಲ್ದಲೆ ಯಾವುದೋ ಜಿರಳೆಗಳ ಜೊತೆ ಸೇರ್ಕೊಂಡ್ಬಿಡಿ. ಜಿರಳೆ ಎಲ್ಲಿರ್ತವೆ ಅಂತ ನಿಮಗೆ ಗೊತ್ತು. ಆ ಜಿರಳೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದೇ ಯಾರಿಗೋ, ಅದನ್ನು ದಾರಿ ತಪ್ಪಿಸಿ ಹೋಗ್ತಾ ಇದ್ದಾರೆ. ಇಂಥವ್ರ ಜೊತೆ ನೀವು ಕೈ ಜೋಡಿಸ್ತಾ ಇದ್ದೀರಿ ಅಂತಂದರೆ ನಿಮ್ಮ ಪಕ್ಷ ಯಾವ ನೈತಿಕತೆಯನ್ನು ಇಟ್ಕೊಂಡಿಲ್ಲ, ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿದೆ. ನಿಮಗೆ ಜನ ಬೆಂಬಲನೂ ಇಲ್ಲ. ನೀವೇ ಪ್ರೊಟೆಸ್ಟ್ ಮಾಡೋಕ್ಕೆ ಹೋದರೆ ಜನ ಬರೋಲ್ಲ ಅಂತ ನಿಮಗೂ ಗೊತ್ತು. ಅದಕ್ಕೋಸ್ಕರ ಈ ಕೆಲಸ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆ ವೇಳೆ ಸಿಬಿಐ ಅನ್ನು ತರಾಟೆಗೆ ತೆಗೆದುಕೊಂಡಿತ್ತು. ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಯಾಕೆ ಹೋಗಿಲ್ಲ ಎಂದು ಪ್ರಶ್ನಿಸಿತ್ತು. 14 ವರ್ಷ ಆಯಿತು, ಸರಿಯಾದ ತನಿಖೆಯಾಗಿಲ್ಲ, ಸಾಕ್ಷ್ಯಗಳಿಗೆ ಭದ್ರತೆ ಮುಂದುವರಿಸಿ ಆದೇಶ ಮಾಡಿದ ಬಳಿಕ ಮಧ್ಯಂತರ ವರದಿ ಕೇಳುತ್ತೇವೆ, ಎಸ್ಐಟಿ ರಚನೆಯ ಬಗ್ಗೆ ನಾವು ನಿರ್ಧರಿಸುತ್ತೇವೆ ಎಂದು ತಿಳಿಸಿದೆ. ಪ್ರಕರಣದ ಮರುತನಿಖೆಗೆ ಸಮ್ಮತಿ ಸೂಚಿಸಿರುವ ಸುಪ್ರೀಂ ಕೋರ್ಟ್ ಮರುತನಿಖೆಯನ್ನು ಯಾವ ರೀತಿ ಹಾಗೂ ಯಾವ ಏಜೆನ್ಸಿ ಮೂಲಕ ನಡೆಸಬೇಕು ಎಂಬುದರ ಕುರಿತು ವಾದ ಪ್ರತಿವಾದಗಳನ್ನು ಆಲಿಸಿ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ. ಹಾಸನ ನಗರದ ಕುವೆಂಪು ವೃತ್ತದ ಶಕ್ತಿ ಗಣಪತಿ ದೇವಸ್ಥಾನದ ಸಮೀಪ ಗುರುವಾರ 30 ಲಕ್ಷ ವೆಚ್ಚದ ನೂತನ ಯುಜಿಡಿ ಕಾಮಗಾರಿಗೆ ಶಾಸಕ HP ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುವೆಂಪು ನಗರ ಬಡಾವಣೆಯಲ್ಲಿ ಹಲವು ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಯುಜಿಡಿ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು, ಸ್ಥಳೀಯ ನಿವಾಸಿಗಳು ಒಳಚರಂಡಿ ಸಮಸ್ಯೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಸಾರ್ವಜನಿಕರು ಹಾಗೂ ಸ್ಥಳೀಯ ಮುಖಂಡರು ಸಮಸ್ಯೆಯನ್ನು ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಮಾಜಿ ನಗರಸಭೆ ಸದಸ್ಯ ಕಮಲ್ ಕುಮಾರ್ ಅವರ ಸಲಹೆಯಂತೆ 30 ಲಕ್ಷ ವೆಚ್ಚದಲ್ಲಿ ಹೊಸ ಯುಜಿಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕುವೆಂಪು ನಗರದಲ್ಲಿ ಯುಜಿಡಿಯಷ್ಟೇ ಅಲ್ಲದೆ ರಸ್ತೆ, ಚರಂಡಿ ಸೇರಿದಂತೆ ಇನ್ನು ಹಲವು ಮೂಲ ಸೌಕರ್ಯ ಸಮಸ್ಯೆಗಳಿದ್ದು ಅವುಗಳನ್ನು ಹಂತ ಹಂತವಾಗಿ ಪರಿಹರಿಸಲಾಗುವುದು. ಅಭಿವೃದ್ಧಿ ಕಾಮಗಾರಿಗಳ ಯಶಸ್ಸಿಗೆ ಸಾರ್ವಜನಿಕರ ಸಹಕಾರವು ಅಗತ್ಯ ಎಂದು ಹೇಳಿದರು. ಕುವೆಂಪು ನಗರ ಬಡಾವಣೆಯಲ್ಲಿ ತುಂಬ ಹಿಂದೆ ಮಾಡಿದಂಥ ಯುಜಿಡಿ ಏನು ಪೈಪ್ ಒಂದು ಇದನ್ನು ಕೂಡ ಭಾಳಷ್ಟು ಸಮಸ್ಯೆ ಇತ್ತು ಯುಜಿಡಿದು. ಹಾಗಾಗಿ ಎಲ್ಲ ನಮ್ಮ ನಾಗರಿಕ ಮತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೂಡ ಸೇರಿ ಹಲವಾರು ವರ್ಷಗಳಿಂದ ಯುಜಿಡಿ ಸಮಸ್ಯೆ ಇದೆ ಅಂತ ಹೇಳಿದ ಒಂದು ಮೇರೆಗೆ ನಗರಸಭಾ ಸದಸ್ಯರು ಆದಂಥ ಮಾಜಿ ಸದಸ್ಯರಂಥ ಕಮಲ್ ಕುಮಾರ್ ಅವರಿಂದ ಒಂದು ಆದೇಶ ಮೇರೆಗೂ ಕೂಡ ಇವತ್ತು 30 ಲಕ್ಷ ವೆಚ್ಚದಲ್ಲಿ ಯುಜಿಡಿ ಒಂದು ಹೊಸದಾಗಿ ಯುಜಿಡಿ ಒಂದು ಕೆಲಸವನ್ನು ಕೂಡ ಗುದ್ದಲಿ ಪೂಜೆ ಮಾಡಿದ್ದೀವಿ. ಇನ್ನು ಹಂತ ಹಂತವಾಗಿ ಕುವೆಂಪುನವರಲ್ಲಿ ಭಾಳಷ್ಟು ಸಮಸ್ಯೆ ಇದೆ. ಖಂಡಿತವಾಗ್ಲೂ ಕೂಡ ಹಂತ ಹಂತವಾಗಿ ಕಾಮಗಾರಿಗಳನ್ನ ಖಂಡಿತವಾಗಿ ಮಾಡೋಣ. ನಾಗರಿಕರು ಕೂಡ ನಮಗೆ ಸಹಕರಿಸಬೇಕು ಅಂತ ತಮ್ಮ ಮೂಲಕ ವಿನಂತಿನೂ ಕೂಡ ಮಾಡ್ತಾ, ಈಗಾಗಲೇ ನಗರ ಪಾಲಿಕೆಗೆ ಏನು 200 ಕೋಟಿ ಅನುದಾನ ಕೊಡ್ತೀವಿ ಅಂತ ಏನು ಸರ್ಕಾರ ಈ ಹಿಂದೆ ಭರವಸೆನ ಕೊಟ್ಟಿದ್ರು, ಅದೇ ರೀತಿ ಈಗ 60 ಕೋಟಿ ಏನು ಈ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಿದೆ. 100ಕ್ಕೆ 100 ಭಾಗ ಹಾಸನಲ್ಲಿರೋ ಎಲ್ಲ ಸಮಸ್ಯೆಗಳನ್ನ ಮತ್ತು ಏನು ಹಳ್ಳಿಗಳೇನು ಸೇರ್ಪಡೆ ಆಗಿದೆ ನಗರ ಪಾಲಿಕೆಗೆ ಅದನ್ನು ಒಳಗೊಂಡಂತೆ ಎಲ್ಲ ಕೆಲಸ ಕಾಮಗಾರಿಗಳನ್ನ ಕೂಡ. ಈ ಸಂದರ್ಭದಲ್ಲಿ ಗಿರಿಗೌಡ, ಶಂಕರ್, ವೆಂಕಟೇಶ್ ಸೇರಿದಂತೆ ನಿವಾಸಿಗಳು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ಖಂಡಿಸಿ ಎಸ್ಎಫ್ಐ ಮತ್ತು ಡಿವೈಎಫ್ಐ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್,
ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ಪ್ರಕರಣದ ಸಂಪೂರ್ಣ ನೈತಿಕ ಹೊಣೆಯನ್ನು ಕೇಂದ್ರ ಸರ್ಕಾರ ಹೊತ್ತುಕೊಳ್ಳಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಿಷ್ಪಕ್ಷಪಾತ ತನಿಖೆಗೆ ಅವಕಾಶ ಮಾಡಿಕೊಡಬೇಕು. ದೇಶದ ಉನ್ನತ ಶಿಕ್ಷಣ ಪ್ರವೇಶ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಮರುಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಅಥವಾ ಸ್ವತಂತ್ರ ಸಂಸ್ಥೆಯ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಎಂದು ಹೇಳಿದರು. ಏನಿವತ್ತು ಹಾಸನದಲ್ಲಿ ಪ್ರತಿಭಟನೆ ನಡೀತಾ ಇದೆ, ಅದು ನೀಟ್ ಅಕ್ರಮದ ವಿರುದ್ಧವಾಗಿ ನಾವು ಇಡೀ ರಾಜ್ಯಾದ್ಯಂತ SFI ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಬೇಡಿಕೆಗಳೇನಿದೆ, ನೀಟ್ ಅಕ್ರಮ ನಡೆದಿದೆ, 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕು ಬೀದಿಗೆ ಬಿದ್ದಿದೆ. ಅದ್ರ ಜೊತೆಗೆ ಏನು ನೀಟ್ ಅಕ್ರಮ ನಡೆದರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅಂತ ಕೇಂದ್ರ ಸಚಿವರು ಇವತ್ತಿಗೂ ಕೂಡ ಒಂದು ರಾಜೀನಾಮೆ ಕೊಡಬೇಕು ಅನ್ನೋಂಥ ನಮ್ಮ ಒತ್ತಾಯ ಇತ್ತು, ಅದು ಕೂಡ ಅವರು ಮಾಡಿಲ್ಲ. ಅದ್ರ ಜೊತೆಗೆ ನಮ್ಮ ಘನತಾವೆತ್ತ ಪ್ರಧಾನಿಗಳು ಏನು ನೀಟ್ ಅಕ್ರಮ ನಡೆದು ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗಿರ್ಬೋದು ಅಥವಾ ಒಂದು ಹೇಳಿಕೆ ಆಗಿರ್ಬೋದು, ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಮಾಧಾನ ಮಾಡುವಂಥ ಕೆಲಸಗಳು ಈಗಲೂ ಕೂಡ ಮಾಡದೇ ಇರತಕ್ಕಂಥದ್ದು ಒಂದು ಶೇಮ್ ಅಂತೇಳಿ ನಾವು ಇವತ್ತು ಹೇಳಬೇಕಾಗುತ್ತೆ. ಅದ್ರ ಜೊತೆಗೆ ಇವತ್ತು ಏನು ಇಡೀ ದೇಶಾದ್ಯಂತ ಹೊತ್ತಿ ಹುರಿತಾ ಇದೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡ್ತಿದ್ದಾರೆ, ಪೊಲೀಸರ ಡ್ರೆಸ್ ಹಾಕ್ಕೊಂಡು ಗೂಂಡಾಗಳಿಗಾಗೆ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಿದ್ದಾರೆ. ಇದೆಲ್ಲ ಕೂಡ ಕೇಂದ್ರ ಸರ್ಕಾರದ ಅವರೇ ಮಾಡ್ತಿರೋಂಥದ್ದು ಅನ್ನೋಂಥದ್ದು ಯಾವುದೇ ರೀತಿಯ ಅನುಮಾನಗಳಿಲ್ಲ. ಆದರೆ ಇವತ್ತು ನೀಟ್ ಅನ್ನೋವಂಥದ್ದು ಒಂದೇ ಅಲ್ಲ, 50ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಈ ರೀತಿಯಾದಂಥ ಅನ್ಯಾಯಗಳು ನಡೀತಾ ಇದೆ. ಏನು ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಏನು ಧರ್ಮೇಂದ್ರ ಪ್ರಧಾನ್ ಆಗಿರೋದು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ. ಅದ್ರ ಜೊತೆಗೆ ಏನು ಜಂತರ್ ಮಂತರದಲ್ಲಿ ಏನು ಸೋನಂ ವಾಂಗ್ಚುಕ್ ಅವರು ಈಗಾಗಲೇ ಉಪವಾಸ ಸತ್ಯಾಗ್ರಹನ 22-23ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಅವರು ಕೂಡ ಒಬ್ಬ ಹೋರಾಟಗಾರರಾಗಿದ್ದಾರೆ. ಅವರು ವಿದ್ಯಾರ್ಥಿಗಳ ಪರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿ ಇವತ್ತು ಉಪವಾಸ ಕೂತ್ಕೊಂಡಿದ್ದಾರೆ. ಅದ್ರ ಜೊತೆಗೆ SFI, DYFI ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳ ನಾಯಕರು ಕೂಡ ಇವತ್ತು ಉಪವಾಸವನ್ನು ಕೂತು 30ಕ್ಕೂ ಹೆಚ್ಚು ವಿದ್ಯಾರ್ಥಿ ನಾಯಕರು ಅಲ್ಲಿ ಅಸ್ವಸ್ಥರಾಗಿರುವಂಥದ್ದು ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ. ಇವೆಲ್ಲವನ್ನು ಕೂಡ ನೋಡೋದಾದರೆ ಇಡೀ ಕೇಂದ್ರ ಸರ್ಕಾರ ವಿದ್ಯಾರ್ಥಿ ವಿರೋಧಿ ನಡೆಯನ್ನು ನಡೀತಾ ಇರತಕ್ಕಂಥದ್ದು, ವಿದ್ಯಾರ್ಥಿಗಳ ವಿರೋಧವಾಗಿ ನಡೀತಕ್ಕಂಥದ್ದು. ಅದ್ರ ಜೊತೆಗೆ ಏನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಗೂಂಡಾಗಳಂತೆ ವರ್ತಿಸ್ತಾ ಇರತಕ್ಕಂಥದ್ದು ಇವತ್ತು ದೊಡ್ಡ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ಮೋದಿಯವರು ಕ್ಷಮೆ ಕೇಳದೇ ಇದ್ದರೆ ನಾವು ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರೇ ದಯವಿಟ್ಟು ನೀವು ರಾಜೀನಾಮೆ ಕೊಡಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನೋಂಥದ್ದು SFIನ ನಿಲುವಾಗಿದೆ. ಪ್ರತಿಭಟನೆಯಲ್ಲಿ SFI ಮತ್ತು DYFI ಮುಖಂಡರಾದ MG ಪೃಥ್ವಿ, ಧರ್ಮೇಶ್, KPRS ಜಿಲ್ಲಾಧ್ಯಕ್ಷ HN ನವೀನ್ ಕುಮಾರ್, ಅರವಿಂದ್, ಸಮೀರ್, ಕೃಷ್ಣದಾಸ್, ಶಿವಣ್ಣ ಹಾಗೂ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ಇದೀಗ ಜಾಹೀರಾತು. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್
8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ರೇಖೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಖಾಸಗೀಕರಣದಿಂದ ಕನ್ನಡ ಶಾಲೆಗಳು ಮರೆಯುವಂತಾಗಬಾರದು. ಕನ್ನಡ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯುತ್ತಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿ ಶಿವಾನಂದ ಪೂಜಾರಿ ಹೇಳಿದರು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲ ಗಂಗಾಧರ್ ತಿಲಕ್ ಹಾಗೂ ಚಂದ್ರಶೇಖರ್ ಆಜಾದ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಬಾಲ ಗಂಗಾಧರ್ ತಿಲಕ್ ಅವರ ಆದರ್ಶದಲ್ಲಿ ಸಾಮಾಜಿಕವಾಗಿ ಜನಪರ ಚಿಂತನೆಯೊಂದಿಗೆ ಮಹಾಗಂಗಾ ಫೌಂಡೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಪುಸ್ತಕ, ಪೆನ್ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ಇಂದಿನ ಮಕ್ಕಳು ಕಲಿತು ಭವಿಷ್ಯದಲ್ಲಿ ಇತರರಿಗೆ ಮಾದರಿಯಾಗುವಂತೆ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸಲು ಸನ್ನದ್ಧರಾಗಿ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದು ಹೇಳಿದರು. ಹಿರಿಯ ಮುಖ್ಯೋಪಾಧ್ಯಾಯ SY ಸೋರಟ್ಟಿ ಮಾತನಾಡಿ, ಪ್ರತಿ ಯಶಸ್ವಿ ಸಾಧಕನ ಜೀವನದಲ್ಲಿ ಪ್ರಾಥಮಿಕ ಶಾಲಾ ಹಂತವು ಭದ್ರ ಬುನಾದಿಯಾಗಿದೆ. ವರ್ಷದಿಂದ ವರ್ಷಕ್ಕೆ ಪ್ರಾಥಮಿಕ ಶಾಲೆಗಳಲ್ಲಿ ದಾಖಲಾತಿ ಕ್ಷೀಣಿಸುತ್ತಿದೆ.
ಶಾಲೆಗಳಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇತರರಿಗೆ ಮಾದರಿಯಾಗಿ ಉನ್ನತ ಸೇವೆಯಲ್ಲಿದ್ದರೆ ಪಾಲಕರು ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಭವಿಷ್ಯವನ್ನು ಯಶಸ್ವಿಯಾಗಿ ರೂಪಿಸಿಕೊಳ್ಳಲು ಸಹಕರಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೊಂಬೆಳಕು ಫೌಂಡೇಶನ್ ಅಧ್ಯಕ್ಷ ವಿದ್ಯಾಧರ ಸುಕ್ಕಂದ, ಗುರುಪಾದಪ್ಪ ಬಕ್ಕಂದ, ಕಲನಗೌಡ ಪಾಟೀಲ, ಮಹಾರುದ್ರಪ್ಪ ಅರ್ಕಸಾಲಿ, ಕರಿಯಪ್ಪ ಪೂಜಾರ, ಅಭಿಷೇಕ ರೆಡ್ಡಿ, ಕಿರಣ್ ಕುಮಾರ್ ಅಕಸಾಲಿ ಇನ್ನು ಮುಂತಾದವರು ಹಾಜರಿದ್ದರು. ಬಿಎಂ ರಸ್ತೆಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ 60 ವರ್ಷಗಳ ಯಶಸ್ವಿ ಪಯಣವನ್ನು ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಹಕಾರ ಹಾಗೂ ದಾನಿಗಳ ನೆರವಿನಿಂದ ಕಾಲೇಜಿನ ಮುಖ್ಯ ಪ್ರವೇಶ ದ್ವಾರದಲ್ಲಿ ನಿರ್ಮಿಸಲಾದ ಭವ್ಯ ಸ್ವಾಗತ ಕಾಮನನ್ನು ಉದ್ಘಾಟಿಸಲಾಯಿತು. ಇದೇ ವೇಳೆ ಸರ್ಕಾರಿ ಐಟಿಐ ಕಾಲೇಜು ಎನ್ಎಸ್ಎಸ್ ಅಧಿಕಾರಿ ಕೆಎಂ ಶ್ರೀನಿವಾಸ್ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಸಂಸ್ಥೆ ಕೇವಲ ಶಿಕ್ಷಣ ನೀಡಿಲ್ಲ, ಬದುಕನ್ನು ಕಟ್ಟಿಕೊಟ್ಟಿದೆ. ಇಂದು ದೇಶದ ವಿವಿಧೆಡೆ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾವಿರಾರು ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಹೆಮ್ಮೆಯ ಪ್ರತಿನಿಧಿಗಳಾಗಿದ್ದಾರೆ. ಸಂಸ್ಥೆಯ ಗೌರವವನ್ನು ಮತ್ತಷ್ಟು ಹೆಚ್ಚಿಸುವ ಉದ್ದೇಶದಿಂದ ಈ ಕಮಾನು ನಿರ್ಮಿಸಲಾಗಿದೆ. ಹಳೆ ವಿದ್ಯಾರ್ಥಿಗಳ ಅಭಿಮಾನ ಸಂಸ್ಥೆಯ ಅಭಿವೃದ್ಧಿಗೆ ಅವರ ನಿರಂತರ ಸಹಕಾರ ಅತ್ಯಂತ ಅಮೂಲ್ಯವಾಗಿದೆ ಎಂದು ಹೇಳಿದರು. ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಸನ ಬಿಎಂ ರಸ್ತೆಯಲ್ಲಿರುವಂಥ 65 ವರ್ಷಗಳ ವಸಂತವನ್ನು ಕಳೆದಿರುವಂಥ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ಒಂದು ಸರ್ಕಾರಿ ಕೈಗಾರಿಕಾ ಸಂಸ್ಥೆ ನಮ್ಮ ಹೆಮ್ಮೆ. ಈ ಒಂದು ನಮ್ಮ ಸಂಸ್ಥೆಯ 60ರ ಸಂಭ್ರಮ ಆಚರಣೆಯನ್ನು ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಮಾಡೋದು. ಅದೇ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ದಾನಿಗಳನ್ನ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ತುಂಬ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡೋದು. ಅದಾದ ನಂತರ ನಮ್ಮ ಐಟಿಐಲಿ ಕಾರ್ಯಕ್ರಮದ ನಂತರ ಉಳಿಯುವಂಥ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹಳೆ ವಿದ್ಯಾರ್ಥಿಗಳೆಲ್ಲ ಚರ್ಚಿಸಿ ಒಂದು ಆರ್ಚನ್ನು ಮಾಡಬೇಕು. ಇಲ್ಲಿ ಒಂದು ಬೋರ್ಡ್ ಇಲ್ಲ ಸರಿಯಾಗಿ. ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳನ್ನು ಇಲ್ಲಿ ಒಂದು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಿದೆ. ಅಂಥ ಒಂದು ಐಟಿಐನ ಹೆಸರನ್ನು ಉಳಿಯುವಂಥ ಹೆಸರನ್ನು ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ಸಂಘದ ನಿರ್ದೇಶಕರು ಸೇರಿ ಒಂದು ಉನ್ನತವಾದ ಒಂದು ಆರ್ಚನ್ನು ರೆಡಿ ಮಾಡಿ ನಾವು ಇವತ್ತು ಈ ಆರ್ಚನ್ನು. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪನಿರ್ದೇಶಕ ಪ್ರದೀಪ್ ಕುಮಾರ್, ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಜೆಟಿ ಶಿವಣ್ಣ, ಖಜಾಂಚಿ ಪರಮೇಶ್, ನಿರ್ದೇಶಕ ಡಿ ಸುರೇಶ್, ಜ್ಯೋತಿ, ಇಂದ್ರಮ್ಮ, ಸುನಿಲ್, ಕಚೇರಿ ಅಧೀಕ್ಷಕ ಚಂದ್ರಪ್ಪ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗುರು ಎಂದರೆ ಜ್ಞಾನ, ಧರ್ಮ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕ ಎಂಬ ಸಂದೇಶವನ್ನು ಸಾರುವ ಶ್ರೀ ಗುರುಪೂರ್ಣಿಮೆ ಮಹೋತ್ಸವ ನಗರದ ಸಾಲಗಾಮೆ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಗುರುವಾರ ಭಕ್ತಿ ಭಾವದಿಂದ ಆರಂಭಗೊಂಡಿತು. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ಆರಂಭಗೊಂಡಿದ್ದು, ಶಿರಡಿ ಸಾಯಿಬಾಬಾ ದೇವರಿಗೆ ನಾನಾ ಬಗೆಯ ಸುಗಂಧ ಹೂಗಳಿಂದ ಆಕರ್ಷಕ ಅಲಂಕಾರ ಮಾಡಲಾಗಿತ್ತು. ಪೂಜೆಯ ನಂತರ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ವಿಶೇಷ ಆಶೀರ್ವಾದ ಪಡೆದರು. ದೇವಾಲಯದ ಆವರಣವು ಭಕ್ತರ ಜಯಘೋಷ, ಭಜನೆ ಹಾಗೂ ಧಾರ್ಮಿಕ ವಾತಾವರಣದಿಂದ ಕಂಗೊಳಿಸಿತ್ತು. ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾತನಾಡಿ, ಗುರುಪೂರ್ಣಿಮೆ ಮಹೋತ್ಸವವು ಜುಲೈ 30ರವರೆಗೆ ಪ್ರತಿದಿನ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ವಿಶೇಷ ಪೂಜೆ, ಪಾರಾಯಣ, ಭಜನೆ, ಸಂಗೀತ ಕಾರ್ಯಕ್ರಮ, ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಸೇವೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಸಾಯಿರಾಮ್ ಗುರುಪೂರ್ಣಿಮೆ ಮಹೋತ್ಸವದ ಪ್ರಥಮ ದಿನ ಇವತ್ತು. ಈ ದಿನ ಮೊದಲನೇ ದಿನ ಗುರುವಾರೇ ಬಂದಿರೋದು ಒಂದು ವಿಶೇಷವಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಂದಿರಕ್ಕೆ ಆಗಮಿಸ್ತಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾರನ್ನೂ ಕಾಪಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ನಮ್ಮ ತಂದೆ ಬಂದು ಕುಂಕುಮ ಇಟ್ಟು ಹೂ ಮುಡಿಸಿದ ತಕ್ಷಣವೇ ತಾಯಿ ಕೊನೆಯುಸಿರೆಳೆದರು. ಇಂತಹ ಪುಣ್ಯ ಮರಣ ಎಲ್ಲರಿಗೂ ಸಿಗುವುದಿಲ್ಲ. ತಾಯಿ ನೆನೆದು ಕಣ್ಣೀರಿಟ್ಟ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಕಾಂಗ್ರೆಸ್ನ ತಿಗಣೆಗಳು ಈಗ ಜಿರಳೆಗಳ ಜೊತೆಗೆ ಸೇರಿಕೊಂಡಿವೆ, ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಮತ್ತು ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್, ಕುಸುಮಾವತಿ ಅರ್ಜಿಗೆ ಸುಪ್ರೀಂ ಅಸ್ತು, ಪ್ರಕರಣದ ಮರು ತನಿಖೆಗೆ ಸರ್ವೋಚ್ಚ ನ್ಯಾಯಾಲಯ ಆದೇಶ. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.